ಡಿಯರ್ ಫ್ರೆಂಡ್, ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತಂದರೆ, ಅನುಭೋಗಿಯ ಬಜೆಟ್ ಅಥವಾ ಬಜೆಟ್ ರೇಖೆ, ಬಜೆಟ್ ಲೈನ್ ಅಂತ ಏನು ಕರಿತೀವಿ, ಆ ಒಂದು ವಿಚಾರದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಅನುಭೋಗಿ ಹೊಂದಿರುವ ನಿರ್ದಿಷ್ಟ ಆದಾಯ ಮತ್ತು ನಿರ್ದಿಷ್ಟ ಬೆಲೆಗಳಲ್ಲಿ ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಯನ್ನು ತಿಳಿಸುವುದು ಬಜೆಟ್ ಲೈನ್ ಅಂತ ಕರಿತೀವಿ. ಸೊ ಇಲ್ಲಿ ಬಜೆಟ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಬಜೆಟ್ ಅಂದರೆ ಏನು ಅದು ನಾವು ತಿಳ್ಕೊಬೇಕು. ಅನುಭೋಗಿಯ ಬಜೆಟ್ ಅಂದರೆ, ಸೊ ಒಬ್ಬ ಅನುಭೋಗಿಯು ಸರಕುಗಳನ್ನ ಕೊಂಡುಕೊಳ್ಳಿಕ್ಕೆ ಬೇಕಾದಷ್ಟು ಹಣವನ್ನು ಅಥವಾ ಆ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದನ್ನು ಅನುಭೋಗಿಯ ಬಜೆಟ್ ಅಂತ ಕರಿತೀವಿ. ಸೊ ಇಲ್ಲಿ ವಿವಿಧ ಸರಕುಗಳ ವಿವಿಧ ಸಂಯೋಜನೆಯ ಪ್ರಮಾಣವನ್ನು ತಿಳಿಸುತ್ತದೆ. ಯಾವುದು? ಬಜೆಟ್ ಲೈನ್. ಒಬ್ಬ ಅನುಭೋಗಿಯು ನಿರ್ದಿಷ್ಟ ಬೆಲೆಯಲ್ಲಿ ಲಭ್ಯವಿರುವ ಎರಡು ಸರಕುಗಳನ್ನು ಅನುಭೋಗಿಯು ನಿರ್ದಿಷ್ಟ ಬೆಲೆಯಲ್ಲಿ ಲಭ್ಯವಿರುವ ಎರಡು ಸರಕುಗಳನ್ನು ಕೊಂಡುಕೊಳ್ಳಲು ನಿರ್ದಿಷ್ಟ ಮೊತ್ತದ ಆದಾಯವನ್ನು ಹೊಂದಿರಲೇಬೇಕು. ಅನುಭೋಗಿ ಏನು ಮಾಡಬೇಕು? ನಿರ್ದಿಷ್ಟ ಮೊತ್ತದ ಆದಾಯವನ್ನು ಹೊಂದಿರಬೇಕಾಗುತ್ತೆ. ಅವನು ಆದಾಯವನ್ನು ಹೊಂದಿರಬೇಕು. ಅನುಭೋಗಿ ತನ್ನ ಆದಾಯಕ್ಕೆ ಸಮನಾದ ಅಥವಾ ಅದಕ್ಕಿಂತ ಕಡಿಮೆ ವೆಚ್ಚದ ಸರಕುಗಳ ಸಂಯೋಜನೆಯನ್ನು ಮಾತ್ರ ಕೊಂಡ್ಕೊಳ್ತಾನೆ. ಅನುಭೋಗಿ ತನ್ನ ಆದಾಯಕ್ಕೆ ಹೆಚ್ಚಿನ ವೆಚ್ಚ ಆಗುವಂಥ ಸರಕುಗಳನ್ನ ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಆದಾಯ ಇಲ್ಲ, ಆದಾಯ ಕಡಿಮೆ ಇದೆ. ಹಾಗಾಗಿ ಏನು ಮಾಡ್ಬೋದು? ಅವನು ತನ್ನ ಆದಾಯಕ್ಕೆ ಸಮನಾದ ಅಥವಾ ಆದಾಯಕ್ಕಿಂತ ಕಡಿಮೆ ವೆಚ್ಚದ ಸರಕುಗಳನ್ನ ಕೊಂಡ್ಕೊಳ್ಬೋದು. ಇನ್ನು ಬಜೆಟ್ ಲೈನ್ ಅಂದರೆ, ರೇಖೆ ಅಥವಾ ಬಜೆಟ್ ಲೈನ್ ಅಂದರೆ, ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ವಿವಿಧ ಸಂಯೋಜನೆಯನ್ನು ತಿಳಿಸುವಂತಹ ರೇಖೆಯನ್ನು ಬಜೆಟ್ ರೇಖೆ ಅಂತ ಕರಿತೀವಿ. ಸೊ ಅವನ ಹತ್ರ ಒಂದು ನಿರ್ದಿಷ್ಟ ಮಟ್ಟದ ಆದಾಯ ಇದೆ. ಆ ನಿರ್ದಿಷ್ಟ ಮಟ್ಟದ ಆದಾಯದಲ್ಲಿ ಎರಡು ಸರಕುಗಳಿದ್ದಾವೆ. ಆ ಎರಡೂ ಸರಕುಗಳು ಒಂದು ನಿರ್ದಿಷ್ಟ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಆ ನಿರ್ದಿಷ್ಟ ಬೆಲೆಯಲ್ಲಿ ಆ ಎರಡೂ ಸರಕುಗಳ ಬೇರೆ ಬೇರೆ ಸಂಯೋಜನೆಯನ್ನು ಕೊಂಡ್ಕೊಳ್ಬಹುದಾದಂಥ ಬೇರೆ ಬೇರೆ ಸಂಯೋಜನೆಗಳನ್ನು ತಿಳಿಸುವಂಥ ರೇಖೆ ಬಜೆಟ್ ರೇಖೆ, ಅಥವಾ ಇದನ್ನು ಬೆಲೆ ರೇಖೆ ಅಂತಲೂ ಕೂಡ ಕರಿತೀವಿ. ಅನುಭೋಗಿಯು ತನ್ನ ಆದಾಯವನ್ನು ಖರ್ಚು ಮಾಡಿದರೆ ಕೊಂಡುಕೊಳ್ಳಬಹುದಾದ ಎರಡು ಸರಕುಗಳ ಎಲ್ಲ ಬದಲಿ ಸಂಯೋಜನೆಗಳನ್ನು ತೋರಿಸುವಂಥ ರೇಖೆಯೇ ಏನು? ಬಜೆಟ್ ರೇಖೆ ಅಂತ ಕರಿತೀವಿ. ಇನ್ನು ಒಂದು ಉದಾಹರಣೆ ಮೂಲಕ ನಾವು ನೋಡೋದಾದರೆ, ಒಂದು ವಾರದ ಅವಧಿಯಲ್ಲಿ 20 ರು ಖರ್ಚು ಮಾಡಿ ಕಾಫಿ ಮತ್ತು ಸಿಗರೇಟನ್ನು ಸೇವಿಸುತ್ತಾನೆಂದು ಊಹಿಸೋಣ. ಕಾಫಿಯ ಬೆಲೆ ಒಂದು ಲೋಟಕ್ಕೆ 2 ರೂಪಾಯಿ ಇದೆ. ಇನ್ನು ಒಂದು ಸಿಗರೇಟ್ನ ಬೆಲೆ 1 ರೂಪಾಯಿ ಇದೆ. ತನ್ನ ಸಂಪೂರ್ಣ ಹಣವನ್ನು ಖರ್ಚು ಮಾಡಿ 10 ಕಾಫಿ ಅಥವಾ 20 ಸಿಗರೇಟ್ಗಳನ್ನು ಕೊಂಡುಕೊಳ್ಳಬಹುದು. ಈ ಎರಡೂ ವಸ್ತುಗಳ ಮಿಶ್ರಣ ಪ್ರಮಾಣದಲ್ಲಿ ಕೊಂಡುಕೊಳ್ಬಹುದು. ಅಂದರೆ ಅವನು ವಿವಿಧ ಸಂಯೋಜನೆಗಳನ್ನು ಕೊಂಡ್ಕೊಳ್ಬೋದು. ಏನು ಅಂತ ಅಂದರೆ, ಈಗ ಸಿಗರೇಟ್ ಮತ್ತು ಕಾಫಿಯನ್ನು ಒಂದು ಸಂಯೋಜನೆ ರೂಪದಲ್ಲಿ ನಾವು ನೋಡಿದರೆ ಎರಡೂ ವಸ್ತುಗಳನ್ನು ತಗೋಬೋದು. ಅಂದರೆ ಅವನು 16 ಸಿಗರೇಟು 2 ಕಾಫಿ ತೊಗೋಬೋದು, 12 ಸಿಗರೇಟು 4 ಕಾಫಿ ತೊಗೋಬೋದು, 8 ಸಿಗರೇಟು 6 ಕಾಫಿ ತೊಗೋಬೋದು, 4 ಸಿಗರೇಟು 8 ಕಾಫಿ ತೊಗೋಬೋದು. ಇಲ್ಲ ಸಂಪೂರ್ಣ ಆದಾಯವನ್ನು ಸಿಗರೇಟ್ ಮೇಲೆ ವೆಚ್ಚ ಮಾಡಿದ್ರೆ 20 ಸಿಗರೇಟ್ ತೊಗೋಬೋದು. ಇಲ್ಲ ಸಂಪೂರ್ಣ ಹಣವನ್ನು ಕಾಫಿ ಮೇಲೆ ವೆಚ್ಚ ಮಾಡಿದ್ರೆ 10 ಕಾಫಿ ತೊಗೋಬೋದು. ಹೀಗೆ ಕಾಫಿ ಮತ್ತು ಸಿಗರೇಟ್ ಇವೆರಡರ ಎರಡೂ ಸರಕುಗಳ ಸಂಯೋಜನೆಯನ್ನು ಇಲ್ಲಿ ತೋರಿಸಲಾಗಿದೆ. ಎರಡೂ ಸರಕುಗಳ ಸಂಯೋಜನೆಯನ್ನು. ಸೊ ಅವನು ಈ ಯಾವುದೇ ಸಂಯೋಜನೆಯನ್ನು ತೊಗೊಂಡ್ರೂ ಕೂಡ 20 ರೂಪಾಯಿ ಖರ್ಚಾಗುತ್ತೆ. ಯಾವುದೇ ಸಂಯೋಜನೆಯನ್ನು ಅವನು ಖರೀದಿಸಿದ್ರು ಕೂಡ 20 ರೂಪಾಯಿ ಬೇಕೇ ಬೇಕು. ಈ ಎಲ್ಲ ಸಂಯೋಜನೆಗಳು ಅವನ ಆದಾಯಕ್ಕೆ ಈಕ್ವಲ್ ಆಗಿರುತ್ತೆ. ಅವನ ಆದಾಯ ಎಷ್ಟು? 20 ರೂಪಾಯಿ. ಅವನ ಹತ್ರ ಇರ್ತಕ್ಕಂಥ ಹಣ ಎಷ್ಟು? 20 ರೂಪಾಯಿ. ಈ 20 ರೂಪಾಯಿಗೆ ಆ ಎಲ್ಲ ಸರಕುಗಳು ಏನಾಗಿರ್ತವೆ? ಈಕ್ವಲ್ ಆಗಿರ್ತದೆ. ಎಲ್ಲ ಸಂಯೋಜನೆಗಳು ಆ 20 ರೂಪಾಯಿಗೆ ಈಕ್ವಲ್ ಆಗಿರ್ತದೆ. ಅವನು ಯಾವುದೇ ಸಂಯೋಜನೆ ತೊಗೊಂಡ್ರು ಕೂಡ ಆ ಸಂಯೋಜನೆಯನ್ನು ಪರ್ಚೇಸ್ ಮಾಡಲಿಕ್ಕೆ 20 ರೂಪಾಯಿ ಬೇಕು. ಸೊ 20 ಸಿಗರೇಟ್ ತೊಗೊಳ್ತೀನಿ ಅಂದರೂ 20 ರೂಪಾಯಿ ಬೇಕು, 10 ಕಾಫಿ ತೊಗೊಳ್ತೀನಿ ಅಂದರೆ 20 ರೂಪಾಯಿ ಬೇಕು, ಅಥವಾ
16 ಸಿಗರೇಟ್ 2 ಕಾಫಿ ತೊಗೊಳ್ತೀನಿ ಅಂದ್ರೆ 20 ರೂಪಾಯಿ ಬೇಕು. 12 ಸಿಗರೇಟ್ 4 ಕಾಫಿ ತೊಗೊಳ್ತೀನಿ ಅಂದ್ರೆ 20 ರೂಪಾಯಿ ಬೇಕು. 8 ಸಿಗರೇಟ್ 6 ಕಾಫಿ ತೊಗೊಳ್ತೀನಿ ಅಂದ್ರೆ 20 ರೂಪಾಯಿ ಬೇಕು. 4 ಸಿಗರೇಟ್ 8 ಕಾಫಿ ತೊಗೊಳ್ತೀನಿ ಅಂದ್ರೆ ಕೂಡ 20 ರೂಪಾಯಿ ಬೇಕೇ ಬೇಕು. ಸೊ ಹೀಗಿರುವಾಗ ಒಂದು ಗ್ರಾಫ್ ಮೂಲಕ ನಾವು ನೋಡ್ಬೋದು. ಇಲ್ಲೊಂದು ಟೇಬಲ್ ಇದೆ, ಟೇಬಲ್ ನೀವು ನೋಡ್ಬೋದು. ಇಲ್ಲಿ ಈ ಕಡೆ ಸಿಗರೇಟ್ ಪ್ರಮಾಣ, ಈ ಕಡೆ ಕಾಫಿ ಪ್ರಮಾಣ ತೋರಿಸಲಾಗಿದೆ. ಸಿಗರೇಟ್ 10 ತೊಗೊಂಡ್ರೆ ಕಾಫಿಯನ್ನು ತೊಗೊಳ್ಲಿಕ್ಕಾಗಲ್ಲ, ಇಲ್ಲ 10 ಕಾಫಿ ತೊಗೊಂಡ್ರೆ ಸಿಗರೇಟನ್ನು ಪರ್ಚೇಸ್ ಮಾಡಲಿಕ್ಕಾಗಲ್ಲ. ಇಲ್ಲ ಎರಡೂ ಬೇಕು ಅನ್ನೋದಾದರೆ 16 ಸಿಗರೇಟ್ 2 ಕಾಫಿ, 12 ಸಿಗರೇಟ್ 4 ಕಾಫಿ, 8 ಸಿಗರೇಟು 6 ಕಾಫಿ, ಸೊ 4 ಸಿಗರೇಟು 8 ಕಾಫಿ, ಈ ರೀತಿಯಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇನ್ನು ನಾವು ನೆಕ್ಸ್ಟ್ ನೋಡೋದಾದರೆ ಗ್ರಾಫಲ್ಲಿ ಹೇಳೋದಾದರೆ ಇಲ್ಲಿ ನಾವು ಗ್ರಾಫಲ್ಲಿ ನೋಡ್ಬೋದು. OY ಆ್ಯಕ್ಸಿಸಲ್ಲಿ ಇಲ್ಲಿಂದ ಇದು O, ಇದು Y, ಇಲ್ಲಿ ಎಕ್ಸ್. OY ಆ್ಯಕ್ಸಿಸಲ್ಲಿ ಇದು ಎಕ್ಸು. OY ಆ್ಯಕ್ಸಿಸಲ್ಲಿ ಸಿಗರೇಟ್ನ ಪ್ರಮಾಣವನ್ನು, OX ಆ್ಯಕ್ಸಿಸಲ್ಲಿ ಕಾಫಿಯ ಪ್ರಮಾಣವನ್ನು ತೋರಿಸಲಾಗಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ತನ್ನ ಸಂಪೂರ್ಣ ಹಣವನ್ನು 20 ರೂಪಾಯಿಯನ್ನು ಖರ್ಚು ಮಾಡಿ ಆತ 20 ಮ್ಯಾಕ್ಸಿಮಮ್ 20 ಸಿಗರೇಟನ್ನು ತೊಗೋಬೋದು. ಈ ಕಡೆ ಆತ ವ್ಯಕ್ತಿ ತನ್ನ ಸಂಪೂರ್ಣ ಹಣವನ್ನು ಖರ್ಚು ಮಾಡಿ ಕಾಫಿಯಲ್ಲಿ ತೊಗೊಳಿದ್ರೆ 10 ಕಾಫಿಯನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ಮಿಶ್ರವಾಗಿ ತೊಗೊಳ್ಳೋದಾದರೆ, ಇಲ್ಲ ಎರಡೂ ಸರಕುಗಳ ಮಿಶ್ರಣ ರೂಪದಲ್ಲಿ ತೊಗೊಳ್ಳೋದಾದರೆ ಆತ 16:2, 12:4, 8:6, 4:8, ಸೊ ಈ ರೀತಿ ತೊಗೋಬೋದು. ಸೊ ಇದರಲ್ಲಿ ಯಾವುದೇ ಸಂಯೋಜನೆ ತೊಗೊಂಡ್ರೂ ಕೂಡ ಏನು 20 ರೂಪಾಯಿ ಬೇಕಾಗುತ್ತೆ, 20 ರೂಪಾಯಿ ಬೇಕಾಗುತ್ತೆ. ಇನ್ನು ನಾವು ಇಲ್ಲಿ ಈ ಒಂದು ರೇಖೆ ಯಾವುದನ್ನು, ಈ ಬಜೆಟ್ ರೇಖೆ ಏನಿದೆಯಲ್ಲ ಇಲ್ಲಿಂದ ಅಂದರೆ ಎ ಬಿಂದುವಿನಿಂದ, ಸೊ ಎ ಬಿಂದುವಿನಿಂದ ಬಿ ಬಿಂದುವಿನವರೆಗೆ ಏನಿದೆಯಲ್ಲ ರೇಖೆ, ಇದನ್ನು ಬಜೆಟ್ ಲೈನ್ ಅಂತ ಕರಿತೀವಿ. ಈ ಎರಡೂ ಬಿಂದುಗಳನ್ನು, ಎ ಬಿಂದು, ಇಲ್ಲಿ ಎ ಬಿಂದು ಬರುತ್ತೆ, ಇಲ್ಲಿ ಬಿ ಬಿಂದು ಬರುತ್ತೆ. ಈ ಎ ಬಿಂದು ಮತ್ತು ಬಿ ಬಿಂದುವನ್ನು ಸೇರಿಸಿದಾಗ ನಮಗೆ ಬಜೆಟ್ ಲೈನ್ ಸಿಗುತ್ತೆ. ಇಲ್ಲಿ ನಾವು ನೋಡ್ಬೋದು, ಇದನ್ನು ಸೇರಿಸೋದನ್ನು ನೋಡಿ, ಇಲ್ಲಿ ಸೇರಿಸಿದ್ದೀನಿ ಆಲ್ರೆಡಿ. ಸೊ ಇದನ್ನು ಬಜೆಟ್ ಲೈನ್ ಅಂತ ಕರಿತೀವಿ, ಬಜೆಟ್ ರೇಖೆ ಅಂತ ಕರಿತೀವಿ. ಈ ಬಜೆಟ್ ರೇಖೆ ಮೇಲೆ ಬರುವಂಥ ಎಲ್ಲ ಸಂಯೋಜನೆಗಳು ಕೂಡ ಅನುಭೋಗ್ಯ ಆದಾಯಕ್ಕೆ ಈಕ್ವಲ್ ಆಗಿರುತ್ತೆ. ಅನುಭೋಗ್ಯ ಆದಾಯಕ್ಕೆ ಈಕ್ವಲ್ ಆಗಿರುತ್ತೆ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ OA ಪ್ರಮಾಣದಷ್ಟು ಇಲ್ಲಿದೆ, OA ಪ್ರಮಾಣದಷ್ಟು ಅಂದರೆ 20 ಸಿಗರೇಟನ್ನು, ಇಲ್ಲ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಕಾಫಿ ತೊಗೊಳ್ಳೋದಾದರೆ OB ಪ್ರಮಾಣದಷ್ಟು, ಇಲ್ಲಿಂದ ಇಲ್ಲಿ ಬಿ ಇದೆ, ಇದು ಬಿ. ಸೊ ಬಿ ಪ್ರಮಾಣದಷ್ಟು ಅಂದರೆ 10 ಕಾಫಿಗಳನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಯಾಕೆ ಈ AB ರೇಖೆ ಅಂದರೆ ಬಜೆಟ್ ಲೈನು ಇಳಿಜಾರಾಗಿದೆ ಯಾಕೆ ಅಂದರೆ ಒಂದು ಸರಕನ್ನು ಹೆಚ್ಚುವರಿಯಾಗಿ ಪಡಿಬೇಕು ಅಂದರೆ, ಒಂದು ಸರಕನ್ನು ಹೆಚ್ಚುವರಿಯಾಗಿ ಪಡಿಬೇಕು ಅಂದರೆ ಸೊ ಮತ್ತೊಂದು ಸರಕನ್ನು ಬಿಟ್ಕೊಡ್ಬೇಕಾಗುತ್ತೆ. ಈಗ ಕಾಫಿಯನ್ನು ಹೆಚ್ಚುವರಿಯಾಗಿ ಪಡಿಬೇಕು ಅಂತಂದರೆ 2ರಿಂದ 4ಕ್ಕೆ ನಾನು ಕಾಫಿ ಪಡ್ಕೋಬೇಕು ಅಂದರೆ 2 ಬೇಡ, ನನಗೆ 4 ಬೇಕು ಅನ್ನೋದಾದರೆ ಸಿಗರೇಟ್ನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಇಲ್ಲ ನನಗೆ 6 ಕಾಫಿ ಬೇಕು ಅಂದರೆ ಮತ್ತೆ ಏನು ಮಾಡಬೇಕು, ಸಿಗರೇಟ್ನ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಹೀಗೆ ಒಂದು ಸರಕನ್ನು ಹೆಚ್ಚುವರಿಯಾಗಿ ಪಡಿಬೇಕು ಅಂದರೆ ಮತ್ತೊಂದು ಸರಕನ್ನು ಬಿಟ್ಕೊಡ್ಬೇಕಾಗತ್ತೆ. ಅದಕ್ಕಾಗಿ ಏನಾಗಿರುತ್ತೆ, ಸೊ ಬಜೆಟ್ ರೇಖೆ ಇಳಿಮುಖವಾಗಿದೆ ಅಥವಾ ಇಳಿಜಾರಾಗಿದೆ ಅಂತ ಕರಿತೀವಿ. ಇನ್ನು ಈ ಎಲ್ಲ ಸಂಯೋಜನೆಗಳು ಏನಿದಾವಲ್ಲ, ಈ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತದೆ, 20 ರೂಪಾಯಿಗೆ ಸಮನಾಗಿರುತ್ತೆ. ಇಲ್ಲಿ ಯಾವುದೇ ನೀವು ಸಂಯೋಜನೆಯನ್ನು ಪರ್ಚೇಸ್ ಮಾಡಿದ್ರು ಕೂಡ ಆ ಸಂಯೋಜನೆಯನ್ನು ತಗೊಳ್ಳಿಕ್ಕೆ 20 ರೂಪಾಯಿ ಬೇಕೇ ಬೇಕು. ಯಾವುದೇ ಸಂಯೋಜನೆಯು AB ರೇಖೆಗಿಂತ, ಇಲ್ಲಿ A ಪಾಯಿಂಟು B ಪಾಯಿಂಟ್, ಈ AB ರೇಖೆಗಿಂತ ಮೇಲ್ಮಟ್ಟದ್ದಾಗಿದ್ದರೆ ಅಥವಾ ಮೇಲಿದ್ದರೆ, ಅದಕ್ಕಿಂತ ಮೇಲಿದ್ದರೆ ಅದನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ನಮ್ಮ ಹತ್ರ ಇರೋದು 20 ರೂಪಾಯಿ. ಸೊ ಈ ಮೇಲ್ಮಟ್ಟದ ಸಂಯೋಜನೆಯನ್ನು ಪರ್ಚೇಸ್ ಮಾಡಬೇಕು ಅಂದರೆ ನಮ್ಮ ಹತ್ರ ಏನಾಗಿರಬೇಕು, ಆದಾಯ ಜಾಸ್ತಿ ಇರಬೇಕು. ಆದಾಯ 20 ರೂಪಾಯಿ ಇರೋದ್ರಿಂದ ನಾವು ಮೇಲ್ಮಟ್ಟದ ಸಂಯೋಜನೆಯನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸಂಯೋಜನೆ ABಗಿಂತ ಕೆಳಮಟ್ಟದಲ್ಲಿದ್ದರೆ, ಬೇಡಪ್ಪ ನಾನು ABಗಿಂತ ಕೆಳಮಟ್ಟದ ಸಂಯೋಜನೆಯನ್ನು ನಾನು ತೊಗೊಳ್ತೀನಿ ಅನ್ನೋದಾದರೆ ಸೊ ತಗೋಬೋದು. ಬಟ್ ಆದರೆ ಏನಾಗುತ್ತೆ ಅಂದರೆ ಅದು ಗರಿಷ್ಠ ಮಟ್ಟದ ತೃಪ್ತಿಯನ್ನು ಕೊಡೋದಿಲ್ಲ, ಕಡಿಮೆ ಮಟ್ಟದ ತೃಪ್ತಿಯನ್ನು ನೀಡ್ತವೆ, ಗರಿಷ್ಠ ಮಟ್ಟದ ತೃಪ್ತಿಯನ್ನು ಕೊಡೋದಿಲ್ಲ. ಗರಿಷ್ಠ ಮಟ್ಟದ ತೃಪ್ತಿ ಯಾವಾಗ ಕೊಡ್ತವೆ ಅಂದರೆ
ಸೊ ಯಾವಾಗ ಅಂದರೆ ಅನುಭೋಗಿಯ ಆದಾಯಕ್ಕೆ ಈಕ್ವಲ್ ಆಗುವಂತಹ ಸಂಯೋಜನೆಗಳು ಗರಿಷ್ಠ ಮಟ್ಟದ ತೃಪ್ತಿಯನ್ನು ನೀಡ್ತವೆ. ಅನುಭೋಗಿಯ ಆದಾಯಕ್ಕೆ ಈಕ್ವಲ್ ಆಗುವಂತಹ ಸಂಯೋಜನೆಗಳು ಏನು ಮಾಡ್ತವೆ? ಗರಿಷ್ಠ ಮಟ್ಟದ ತೃಪ್ತಿಯನ್ನು ನೀಡ್ತವೆ. ಇದಿಷ್ಟು ಅನುಭೋಗಿಯ ಬಜೆಟ್ ಲೈನ್ ಅಥವಾ ಬಜೆಟ್ ರೇಖೆ ಅಂತ ಏನು ಕರಿತೀವಲ್ಲ ಆ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟದ್ದು. ಬಜೆಟ್ ಲೈನ್ ಅಥವಾ ಬಜೆಟ್ ರೇಖೆ, ಬಜೆಟ್ ಲೈನ್ ಅಥವಾ ಬಜೆಟ್ ರೇಖೆ ಅಂತ ಕರಿತೀವಿ. ಯಾರ್ಯಾರೆಲ್ಲ ಸೆಕೆಂಡ್ PUC ಓದ್ತಾ ಇದ್ದಾರೆ, ನಿಮ್ಮ ಫ್ರೆಂಡ್ಸು ಅಥವಾ ಸಿಸ್ಟರ್ಸು ಯಾರ್ಯಾರು ಇದ್ದರೆ ಅಂಥವ್ರಿಗೆ ನನ್ನ ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಿ, ರೆಕಮೆಂಡ್ ಮಾಡಿ. ಸೊ ಯಾಕೆಂದರೆ ನಾನು ಹಾಕ್ತಕ್ಕಂಥ ವೀಡಿಯೋಗಳು ಅವರಿಗೆ ಹೆಲ್ಪ್ ಆಗುತ್ತೆ. ಏಕೆ ನಾನು ಮಾಡ್ತಾ ಇರೋದು ಕ್ಲಾಸು. ಸೊ ಈ ಕ್ಲಾಸನ್ನು ಅವ್ರು ಕೇಳ್ಕೊಳ್ಳೋದ್ರಿಂದ ಎಷ್ಟೋ ಕಾನ್ಸೆಪ್ಟ್ಗಳು ಅರ್ಥ ಆಗ್ತವೆ. ಹಾಗಾಗಿ ಸೊ ಅವರಿಗೆ ರೆಫರ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.